ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ 2 ದಿನದ ಪಾದಯಾತ್ರೆ ಆರಂಭ ಆಗಿದೆ. ಈಗಾಗಲೇ ಜೆಡಿಎಸ್ ವರಿಷ್ಠರಂತ ಎಚ್ ಡಿ ದೇವೇಗೌಡ ಕೂಡ ಈ ಒಂದು ಚಾಲನೆ ಕೊಟ್ಟಿದ್ದಾರೆ. ನಿಖಿಲ್ ಅವರು ಹೆಜ್ಜೆ ಹಾಕ್ತಾರೆ ಸರ್. ನಿನ್ನೆಂದು ಕೂಡ ಆಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಇವತ್ತು ಖುದ್ದು ಈ ಒಂದು ಹೋರಾಟಕ್ಕೆ ದೇವೇಗೌಡರು ತುಮಕಿದ್ರು, ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನು ಮಾಡಿದ್ರು. ಮಾನ್ಯ ದೇವೇಗೌಡರು ಸಾಹೇಬ್ರ ಇವತ್ತಿನ 2ನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಡ್ತಕ್ಕಂಥ ಅನಿವಾರ್ಯತೆ ಮತ್ತೆ ಅಗತ್ಯತೆ ಸೃಷ್ಟಿ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಇವತ್ತು ರಾಜ್ಯ ಸರ್ಕಾರ 500ಕ್ಕೂ ಹೆಚ್ಚು ದಿನಗಳಿಂದ ಬೀದಿಲಿ ಕೂತಿರ್ತಕ್ಕಂಥ ರೈತರ ಒಂದು ಗೋಳನ್ನ ಕೇಳಿದ್ರೆ ಬಹುಶಃ ಇಂಥ ಒಂದು ದಿನ ಉದ್ಭವವಾಗ್ತಾ ಇರಲಿಲ್ಲ. ಆದರೆ ನಿಮಗೆ ಗೊತ್ತಿದೆ, ಮಾನ್ಯ ದೇವೇಗೌಡರು ಸಾಹೇಬರು ರೈತ ಪರವಾದಂಥ ಚಳುವಳಿಗಳ ಮೂಲಕ ನಿರಂತರವಾಗಿ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಅವರ ಒಂದು ಬದ್ಧತೆ ಇವತ್ತು ಈ ಭಾಗದ, ನಮ್ಮ ಭಾಗದ ರೈತರ ಜೊತೆಯಲ್ಲಿ ನಾನು ನಿಲ್ತೇನೆ, ಗಟ್ಟಿ ನಿಲ್ವೇನ ಅಂತಕ್ಕಂಥ ಒಂದು ಮಾತನ್ನ ಸ್ವತಃ ಅವರೇ ಸಂದೇಶ ಕೊಟ್ಟಿದ್ದಾರೆ. ಹಿಂದೆ ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಸರ್ಕಾರ ಸಮಿತಿಯನ್ನ ರಚನೆ ಮಾಡಿತ್ತು. ಆ ನಂತರ ಆದ್ರೂ ಕೂಡ ಫೈನಲ್ ನೋಟಿಫಿಕೇಶನ್ಗಳು ಕೂಡ ಆಗಿದ್ವು. ಮತ್ತೆ ಚೆಕ್ಕೊಳ್ಳುವಂಥದ್ದು ಮತ್ತೆ ಏನೆಲ್ಲ ಕೆಲಸಗಳಾಗಬೇಕು ಅದನ್ನ ಮಾಡ್ತಾ ಇದೆ ಸರ್ಕಾರ. ರಾಜ್ಯ ಸರ್ಕಾರದ್ದು ದ್ವಂದ್ವ ನೀತಿಗಳು, ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣವನ್ನು ಬಿಡಬೇಕಾಗ್ತದೆ. ನಾಡಿನ ಜನ ಗಮನಿಸ್ತಾ ಇದ್ದಾರೆ. ತಾವೇ ಹೇಳ್ದಂಗೆ ಸಮಿತಿ ರಚನೆ ಮಾಡ್ತೀನಿ ಅಂದ್ರು, ಅವತ್ತೇ ಫೈನಲ್ ನೋಟಿಫಿಕೇಶನ್ ಜಾರಿ ಆಯಿತು. ಮತ್ತೆ ಸಮಿತಿ ಪಾದಯಾತ್ರೆಯ ಹಿಂದಿನ ದಿನ ರಾತ್ರಿ ಘೋಷಣೆ ಮಾಡ್ತಾರೆ. ಜೊತೆಗೆ ನೀವೆಲ್ಲ ನೋಡಬಹುದು ಜಾಹೀರಾತುಗಳ ಕತೆ. ನನ್ನ ಮುಖ್ಯಮಂತ್ರಿಗಳು ಬಂದು 2 ಅಲ್ಲ 3 ಕೋಟಿ ಕೊಡ್ತೀನಿ ಅಂತಾರಲ್ಲ. GBDಯ ಹೊಸದಾಗಿ ಇವರು ಪ್ರಾಧಿಕಾರ ಏನು ಮಾಡ್ಕೊಂಡಿದ್ದಾರೆ, ಆ ಪ್ರಾಧಿಕಾರದಲ್ಲಿ ಎಷ್ಟು ದುಡ್ಡಿದೆ? 5,500 ಎಕರೆ ಫೈನಲ್ ನೋಟಿಫಿಕೇಶನ್ ಹೊಡಿಸಿರ್ತಕ್ಕಂಥ ಆ ಜಮೀನುಗಳಿಗೆ 2 ಕೋಟಿನೇ ಕೊಡ್ತೀನಿ ಅಂದ್ರೆ 11,000 ಕೋಟಿ ಬೇಕು. ಇದೆಯಾ ಖಾತೆಯಲ್ಲಿ ದುಡ್ಡಿದೆಯಾ? ದುಡ್ಡಿದ್ರೆ ಅದನ್ನ ಬಹಿರಂಗ ಪಡಿಸಲಿ. ಸರ್, ಈಗ ತಮ್ಮ ಪಾದಯಾತ್ರೆಯನ್ನ ಸರ್ ಟೀಕೆ ಮಾಡುವಂತ ಕೆಲಸ ಆಯ್ತು. ಒಂದ್ ಕಡೆ ಬ್ಯಾನರ್ಗಳು ಹಾಕಿದ್ದಾರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತ. ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ದೇವೇಗೌಡರ 3ನೇ ತಲೆಮಾರಿನ ರಾಜಕೀಯ ಅಂದ್ರೆ ನಿಮ್ಮನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಈ ಒಂದು ಪಾದಯಾತ್ರೆ ಅಂತ. ಇವತ್ತು ಇಲ್ಲಿನ ಸಚಿವರು ಹೇಳ್ತಾರೆ ಇದು ಪಾದಯಾತ್ರೆ ಅಲ್ಲ, ಪಟ್ಟಾಭಿಷೇಕದ ಯಾತ್ರೆ ಅಂತ ಕೂಡ ಟೀಕೆ ಮಾಡಿದ್ದಾರೆ. ನೋಡಿ, ಯಾರ ಒಂದು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಒಬ್ಬ ಯುವಕ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಒಂದು ರೈತ ಕುಟುಂಬದಲ್ಲಿ ಜನಿಸಿ ದೇಶದ ಪ್ರಧಾನಮಂತ್ರಿಯ ಉತ್ತಂಗ ಸ್ಥಾನಕ್ಕೆ ಹೋದಂಥವ್ರು ದೇವೇಗೌಡರು. ಯಾರು ಕೂಡ ಯಾವುದೋ ಕುಟುಂಬದಲ್ಲಿ ಹುಟ್ಟುಬಿಟ್ಟಿದೀವಿ ಅಂದ್ಬಿಟ್ಟು ಅವ್ರಿಗೇನು ಜನ ಆಶೀರ್ವಾದ ಮಾಡಿಬಿಡೋದಿಲ್ಲ. ನಾವು ಯಾವ ರೀತಿ ಜನರ ಪರವಾಗಿ ಧ್ವನಿಯಾಗಿ ಅವರ ನೋವುಗಳಲ್ಲಿ ಭಾಗಿತ್ವವನ್ನು ವಹಿಸಿ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ಅದರ ಆಧಾರದ ಮೇಲೆ ಇವತ್ತು ಜನ ಯಾರನ್ನ ಆರಿಸ್ಬೇಕು, ಯಾರನ್ನ ಮನೆ ಕಳಿಸ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ. ಇಂಥ ಮಾತುಗಳನ್ನ ಬಿಟ್ಟು ಮೊದಲು ಈಗಾದರೂ ಬಂದು ರೈತರ ಕಷ್ಟ ಕೇಳಲಿ. ಇಲ್ಲ, ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಶಾಂತಿಯುತವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಹೋಗ್ತೇವೆ, ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ದಯವಿಟ್ಟು ರೈತರಿಗೆ ಪರ್ಮಿಷನ್ ಕೊಡಿ. ನಾಳೆ ಕೊನೆಯದಾಗ ಸರ್, ನಾಳೆ ನಗರ ಪ್ರದೇಶದಿಂದ ಪಾದಯಾತ್ರೆ ಅನುಮತಿ ಸಿಕ್ಕಿದೆಯಾ ಸರ್? ತಾವು ಕೂಡ ಭಾಷಣ ಹೇಳ್ತೀರಿ, ತಡೆಯುವಂತ ಕೆಲಸ ಆಗ್ತಾ ಇದೆ ಅನ್ನೋಂಥದ್ದು. ಈಗ ಮೊದಲನೇ ದಿನದಿಂದನೂ ಕೂಡ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವುದೇ ರೀತಿ ಆಪಾದನೆಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸರ್ಕಾರದ ಒತ್ತಡಗಳಿದೆ, ಒತ್ತಡಕ್ಕೆ ಅವ್ರು ಮಣಿಬೇಕಾಗ್ತದೆ. ನೋಡ್ಕೊಂಡ್ ಬಂದಿದ್ದೇವೆ ಹಿಂದಿನಿಂದ ಯಾವ ರೀತಿ ಸರ್ಕಾರಗಳು, ಅದರಲ್ಲೂ ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಯಾವ ರೀತಿ ಪಾಪ ದಬ್ಬಾಳಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಆ ಒತ್ತಡಕ್ಕೆ ಮಣಿದು ಪರ್ಮಿಷನ್ಸ್ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಇಲ್ಲಿ ಬಂದಿದ್ರೆ ನಾವು ಯಾಕೆ ಫ್ರೀಡಮ್ ಪಾರ್ಕ್ಗೆ ಬರಬೇಕಾಗಿತ್ತು? ನಾವು ಯಾಕೆ ವಿಧಾನಸೌಧಕ್ಕೆ ಬಂದು ನೀವು ಪ್ರಶ್ನೆ ಮಾಡುವಂಥದ್ದಾಗಿರೋದು? ಆಯ್ತಪ್ಪ, ನಾನು ಮಾತಾಡ್ತಾ ಒಂದು ಮಾತು ಹೇಳಿದೆ. ಈಗ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ LOP ಲೀಡರು, ಕಾಂಗ್ರೆಸ್ನ ಮಹಾನ್ ಕೇಂದ್ರದ ಹೈಕಮಾಂಡು ಅವ್ರು ಹೋಗಿ ಕೂತು ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನು ವಿರೋಧ ಅಲ್ವಾ ಅದು? ಮೇಕೆದಾಟು ಮಾಡ್ತಕ್ಕಂಥದ್ದಕ್ಕೆ ಮತ್ತೆ ಪರ್ಮಿಷನ್ ಕೇಳಿದಂಥ ಕಾಂಗ್ರೆಸ್ ಅವರು ಯಾತಕ್ಕೆ ಇದಕ್ಕೆ ಕೊಡ್ತಾ ಇಲ್ಲ ಪರ್ಮಿಷನ್? ಎದುರಿದ್ದಾರೆ, ಬಹಳ ಸ್ಪಷ್ಟ. ಸಿಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಸರ್? ಮಾಡೇ ಮಾಡ್ತೀರಾ ಅಥವಾ ಹೇಗೆ ಸರ್? ನಾವು ಫ್ರೀಡಮ್ ಪಾರ್ಕ್ಗೆ ಹೋಗ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ನಾವು ಅದು ಬಹಳ ಗಟ್ಟಿ ಗುರಿ ಇಟ್ಕೊಂಡು ಹೊರಟಿದ್ದೀವಿ. ತಡೆಯುವಂತ ಕೆಲಸಗಳಾದ್ರೆ ಸರ್ ನಾವು ಯಾವ ಹೋರಾಟಕ್ಕೆ ಬೇಕಾದ್ರೂ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇವೆ, ರೈತರ ಜೊತೆ ನಿಲ್ತೇವೆ. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಪ್ರಶಾಂತ್, TV9 ರಾಮನಗರ.